ಹಾಯ್ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ಚೆಸ್ ಬೋರ್ಡಲ್ಲಿ ಕಾರ್ನರ್ ಚೆಕ್ ಯಾವ ಥರ ಆಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನೋಡಿ. ಕಾರ್ನರ್ ಚೆಕ್ ಆಡಲು ಏನೇನು ಬೇಕಪ್ಪ ಅಂದರೆ, ಒಂದು ಚೆಸ್ ಬೋರ್ಡು, 6 ಪಾನ್ಸು, ವೈಟ್ ಪಾನ್ಸು ಆ್ಯಂಡ್ 6 ಬ್ಲ್ಯಾಕ್ ಪಾನ್ಸ್ ಬೇಕು. ಆಟ ಆಡುವ ಮೊದಲು ಚೆಸ್ ಬೋರ್ಡನ್ನು ಯಾವ ರೀತಿ ಇಟ್ಕೋಬೇಕಪ್ಪ ಅಂದರೆ, ಚೆಸ್ ಆಡಬೇಕಾದ್ರೆ ಹಿಂಗೆ ಸ್ಟ್ರೈಟಾಗಿ ಇಟ್ಕೊಂಡಿರ್ತೀವಿ. ಬಟ್ ಈ ಕಾರ್ನರ್ ಚೆಸ್ಸಲ್ಲಿ ಹೆಸರಲ್ಲೇ ಹೇಳುತ್ತೆ ಕಾರ್ನರ್ ಅಂತ. ಕಾರ್ನರ್ ಅಂದರೆ ಈ ಥರ ಕಾರ್ನರ್ ಆಗಿ ಇಟ್ಕೊಂಡು ಆಡಬೇಕು. ಈ ಆಡೋದಕ್ಕೆ ಇಬ್ಬರು ಬೇಕು. ಒಬ್ಬರ ಹತ್ರ ಬ್ಲ್ಯಾಕ್ ಪಾನ್ಸು, ಇನ್ನೊಬ್ಬರ ಹತ್ರ ವೈಟ್ ಪಾನ್ಸ್ ಬೇಕಿರುತ್ತೆ. ವೈಟ್ ಪಾನ್ಸ್ ಫಸ್ಟ್ ಯಾವ ರೀತಿ ಫಸ್ಟ್ ಅಪ್ಪು ಈ ಥರ ಮೂವ್ ಮಾಡಬೇಕು. ನೆಕ್ಸ್ಟ್ ಈ ಥರ ಬ್ಲ್ಯಾಕ್ ಮೂವ್ ಮಾಡಿದ್ರು ಅಂದರೆ ನೆಕ್ಸ್ಟ್ ಈ ಥರ ಇವನ್ನ ಜಸ್ಟ್ ಹಿಂಗೆ ಆರಿಸ್ಕೊತ ಹೋಗ್ಬೋದು. ಹಿಂಗೆ ಇಟ್ವಿ ಅಂದರೆ ಅವ್ರು ಹೀಗಿಡ್ತಾರೆ. ನೆಕ್ಸ್ಟ್ ಈ ಥರ ಹಿಂಗೆ ಆರಿಸ್ಕೊತ ಹೋಗಿ ಇಲ್ಲಿರೋ ಪಾನ್ಸು ಆ ಕಾರ್ನರ್ ಯಾರು ಫಸ್ಟು ಹೋಗಿ ಸೆಟಪ್ ಆಗುತ್ತೋ ಅವ್ರು ವಿನ್. ಇಷ್ಟೇ ಈ ಆಟ ಅಂದರೆ. ಯಾವ ಥರ ಅಂದರೆ, ಇಲ್ಲಿ ಫಸ್ಟ್ 1 ಇರುತ್ತೆ, ಆಮೇಲೆ 2 ಪಾನ್ಸು, ಆಮೇಲೆ 3. ಈ ಥರ ಕಾರ್ನರಲ್ಲಿ ಇಲ್ಲಿರೋ ವೈಟ್ ಪಾನ್ಸು ಆ ಕಡೆ ಹೋಗಬೇಕು, ಆ ಕಡೆ ಕಾರ್ನರಿಗೆ. ಆ ಕಡೆ ಇರೋದು ಈ ಕಡೆ ಬಂತು. ಯಾವ್ದು ಫಸ್ಟ್ ಅರೇಂಜ್ ಆಗುತ್ತೋ 1, 2, 3 ಈ ರೂಲ್ಸ್ ಪ್ರಕಾರ ಅವ್ರು ವಿನ್ ಆಗುತ್ತೆ. ಇದೇ ಈ ಕಾರ್ನರ್ ಚೆಕ್ಕಿನ ಬಗ್ಗೆ. ಫಾರ್ ಎಕ್ಸಾಂಪಲ್ ಹೇಗಪ್ಪ ಆಡೋದು ಅಂದರೆ, ಪಾನ್ಸ್ನ ಮೂವ್ ಮಾಡ್ಕೊತ ಹೋಗಬೇಕು. ಈ ಕಾರ್ನರಲ್ಲಿರೋದು ಆ ಕಡೆ ಕಾರ್ನರಿಗೆ ಯಾರು ಫಸ್ಟ್ ರೀಚ್ ಆಗ್ತಾರೋ ಅವ್ರು ವಿನ್ ಆಗುತ್ತೆ. ಅವು ಕಾರ್ನರ್ಸಲ್ಲಿ 1 ಫಸ್ಟ್ ಕಾರ್ನರಲ್ಲಿ, ನೆಕ್ಸ್ಟ್ 2 ಕಾರ್ನರ್ಸಲ್ಲಿ 2 ಪಾನ್ಸು, ನೆಕ್ಸ್ಟ್ ಸ್ಟೆಪ್ಪಲ್ಲಿ 3 ಪಾನ್ಸು ಅರೇಂಜ್ ಆಗಬೇಕು. ಜಸ್ಟ್ ಮೂವ್ ಮಾಡ್ಕೊತ ಹೋಗಬೇಕು ಅಷ್ಟೇ. ತುಂಬ ಈಸಿಯಾಗಿ ಆಡ್ಬೋದು. ಆಡ್ತಾ ಜಸ್ಟ್ ಅವ್ರೊಂದು ಪಾನ್ಸು ಇವ್ರೊಂದು ಪಾನ್ಸು ಮೂವ್ ಮಾಡ್ಕೊತ ಜಸ್ಟ್ ಮನೆ ಆರೋಂಗಿದ್ರೆ ಮುಂದ್ಗಡೆ ಪಾನ್ ಪಕ್ಕ ಗ್ಯಾಪ್ ಇದ್ದರೆ ಜಸ್ಟ್ ಆರ್ಕೊತ ಆ ಕಾರ್ನರಿಗೆ ರೀಚ್ ಆಗಬೇಕು. ತುಂಬ ಈಸಿಯಾಗಿ ಆಡ್ಬೋದು. Been too long now. I think that I want a second guess you, a second guess me, a second guess them. Don't second guess me. Live in the moment, cause we are so free. And in this moment. ಈ ಕಾರ್ನರ್ ಚೆಕ್ ವಿಡಿಯೋ ಬಗ್ಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.